ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಶ್ರೀ ಯೂಟ್ಯೂಬ್ ಚಾನಲ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ಹೋಗ್ತಾ ಇದ್ದೀನಿ ನನ್ನ ಕಸಿನ್ ಮನೆಗೆ, ಮೀನ್ಸ್ ನನ್ನ ಅಕ್ಕ ಮನೆಗೆ. ಅವ್ರ ಮನೇಲಿ ಸತ್ಯನಾರಾಯಣ ಪೂಜೆ ಮತ್ತು ಲಕ್ಷ್ಮೀ ಹಬ್ಬನ ಎರಡೂ ಒಂದೇ ದಿನ ಇಟ್ಕೊಂಡಿದ್ರು. ಅಲ್ಲಿ ಎಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಪೂಜೆ ಅಂದರೆ ಗೊತ್ತಲ್ವ, ದೇವ್ರ ಪೂಜೆಗೆಲ್ಲ ಕರೆದಿಲ್ಲ ಅಂದರೂ ಹೋಗಬೇಕು ಅಂತಾರೆ ಸತ್ಯನಾರಾಯಣ ಪೂಜೆಗೆ. ದೇವ್ರಿಗೆ ಆರತಿ ಬೆಳಗ್ತಾ ಇದ್ದಾರೆ ಇವಾಗಿಲ್ಲಿ. ಮಹಾಮಂಗಳಾರತಿ ಮಾಡಬೇಕಾದ್ರೆ ಒಬ್ರನ್ನೊಬ್ರು ಹಿಡ್ಕೊಂಡು ಜಾಯಿಂಟ್ ಲಿಂಕ್ ಮಾಡ್ಕೊಂಡು ನಾವು ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ಎಲ್ಲ ಜಾಯಿಂಟ್ ಲಿಂಕ್ ಆಗಿರೋ ನಾನು ಕೂಡ ನನ್ನ ಮಾಮನ ಇಟ್ಕೊಂಡಿದ್ದೀನಿ ಇಲ್ಲಿ ಬಂದಿದ್ದೆ. ಸೊ ನಾವು ಕೂಡ ದೇವ್ರಿಗೆ ಡೈರೆಕ್ಟ್ ಮಾಡಿದಾಗ ಅನ್ಸುತ್ತಲ್ವ. ಸೊ ಮಹಾಮಂಗಳಾರತಿ ಎಲ್ಲ ಆಗ್ತಾ ಇದೆ. ಇಲ್ಲೆಲ್ಲ ಆದಮೇಲೆ ಊಟ ಮಾಡಿಕೊಂಡು ಬಂದಿರೋರಿಗೆಲ್ಲ ಬಾಯ್ ಮಾಡಿಬಿಟ್ಟು ನಮ್ಮ ಮನೆಗೆ ಬಂದುಬಿಟ್ವಿ. ಅದಾದಮೇಲೆ ನಾನು ವಿಡಿಯೋ ತೊಗೊಂಡಿಲ್ಲ, ಸ್ವಲ್ಪ ಗ್ಯಾಪ್ ಬಿಟ್ಟು ನಾನು ವರ್ಕಿಂಗ್ ಡೇದು ವಿಡಿಯೋ ಮಾಡಿ ಹಾಕ್ತೀನಿ. ಹಿಂದಿನ ದಿನ ಹೋಗಿದೆ, ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿಲ್ಲ, ಏನೂ ಮಾಡಿಲ್ಲ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಹೋಗ್ಬೇಕಾದ್ರೆ ನಾನು ತೊಗೊಂಡಿರೋದು. ಮನೆ ಹತ್ರ ಇದ್ದಿದ್ದರಿಂದ ನಾನು ಬೈಕಲ್ಲೇ ಹೋಗಿದ್ದೆ. ನೋಡಿ ಹೇಗೆ ಕಾಣಿಸ್ತದೆ ಚೌಟ್ರಿ ಆಚೆ ಅಂತ. ನಾನು ಇವತ್ತು ಹೋಗ್ತಿರೋದು ನಾಟ್ ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್, ನಾನು ಹೋಗ್ತಿರೋದು ಹೇರ್ ಆರ್ಟಿಸ್ಟ್ ಆಗಿ. ಈ ಒಂದು ಫೀಲ್ಡಲ್ಲಿ ಏನು ಗೊತ್ತಾ, ನಾವೇ ಒಬ್ಬರೇ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಅದಾಗಲ್ಲ. ಬಿಕಾಸ್ ಈಗ ನನ್ನ ಕೆಲಸ ಇಲ್ಲ ಅಂದರೆ ಅಟ್ಲೀಸ್ಟ್ ನನಗೆ ಇನ್ನೊಬ್ರು ಕರೆದ್ರೆ ಆರ್ಟಿಸ್ಟ್ ಆಗಿ, ಲೈಕ್ ಏರ್ ಆರ್ಟಿಸ್ಟ್ ಆಗಿ ಆದರೂ ಕೂಡ ಹೋಗ್ಬೋದು, ಸ್ಯಾರಿ ಟ್ರೇ ಬಂದಾದರೂ ಹೋಗ್ಬೋದು. ಬಿಕಾಸ್ ಎಲ್ಲ ಮಾಡ್ತಿರೋದು ನಾವೇನಂತ ಒಂದು ಸೋರ್ಸ್ ಆಫ್ ಇನ್ಕಮ್ಗಲ್ವಾ. ಸೊ ಸಿಕ್ಕಿದ ಕಡೆ ಹೋಗ್ತಾ ಇರಬೇಕು. ನನಗಂತೂ ಈ ಥರ ಕರೆದ್ರೂ ಹೋಗ್ತೀನಿ, ನಾನು ಮೇಕಪ್ ಸಿಕ್ಕಿದ್ರೂ ಹೋಗ್ತೀನಿ. ಲೇಟಾಗಿ ಎದ್ದೇಳ್ತಿದ್ದೆ ಬೆಳಿಗ್ಗೆ ಹೊತ್ತು, ಇವಾಗ ಬೇಗ ಎದ್ದಿರೋದ್ರಿಂದ ಏನೋ ಒಂಥರ ಫೀಲ್ ಆಗ್ತಿತ್ತು. ದಟ್ಸ್ ಓಕೆ. ಬಟ್ ಮಧ್ಯಾಹ್ನ ಏನು ಮಾಡಿದೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಮುಹೂರ್ತಮ್ಗೆ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ. ಇವಾಗೆಲ್ಲ ಸೆಂಟರಲ್ಲಿ ಮಾಡ್ತಾರಲ್ವ ಮಂಟಪ, ಅದೇ ಕಾನ್ಸೆಪ್ಟು ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಇದು ವೆಂಕಟೇಶ್ವರ ಮನೆ ದೇವರು, ಹಾಗಾಗಿ ಥೀಮ್ ಈ ಥರ ಇಟ್ಕೊಂಡಿದ್ದಾರೆ. ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ ನಾನು ನಿದ್ದೆ ಹಿಡಿದಿರೋ ಕಣ್ಣು ಹೇಗಾಗಿದೆ ಅಂತ. ಸೊ ಹೋಗಿದ ತಕ್ಷಣ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿದೆ. ಇದು ಶಾರ್ಟ್ ಹೇರ್ ಇದೆ, ನ್ಯಾಚುರಲಾಗಿ ಕಾಣಿಸ್ಬೇಕು ಅಂತಲೇ ಇದ್ದಿದ್ದು ಅವ್ರದ್ದೆಲ್ಲದನ್ನು. ಇವ್ರು ಬಂದ್ಬಿಟ್ಟು ಮದುವೆ ಆಗ್ತಾ ಇದ್ದಾರಲ್ಲ ಹುಡುಗ, ಅವರ ತಾಯಿ. ಫಸ್ಟ್ ಇವ್ರು ರೆಡಿ ಆಗಿಬಿಟ್ಟು ಹೊರಗಡೆ ಬಂದರು, ಬಿಕಾಸ್ ತುಂಬಾ ಕೆಲಸ ಇರುತ್ತಲ್ವ. ಅದಾದಮೇಲೆ ಅವ್ರ ಕಸಿನ್ಸ್ ಏನಿರ್ತಾರೆ ಅವ್ರು ಕೂತ್ಕೊಂಡಿದ್ದಾರೆ. ಇವರಂತೂ ಪರ್ಟಿಕ್ಯುಲರ್ ಆಗಿ ಪರ್ಫೆಕ್ಷನ್ ಹುಡುಕ್ತಾರೆ. ಇವ್ರಿಗೆ ನ್ಯಾಚುರಲ್ ಆಗಿರಬೇಕು, ಯಾವುದೇ ರೀತಿ ಮಿಷಿನ್ಸ್ ಯೂಸ್ ಮಾಡಬಾರ್ದು ಅಂತ ಇದ್ದಿದ್ದು. ದಚ್ಚೋಕೆ ಅವ್ರ ಮನೆಗೆ ಕೊಡ್ತಾರೆ, ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ನಾವು ಫಿಲ್ ಮಾಡಬೇಕಾಗುತ್ತೆ. ಇವ್ರದ್ದೆಲ್ಲ ಮಾಡಿದ್ಮೇಲೆ ನಾನು ನೋಡಿ ತಲೆಗೆಲ್ಲ ಚುಚ್ಕೊಂಡು ಹೆಂಗಿದ್ದೀನಿ ಅದು ತೇಳ್ಕೋನ. ಅದಾದಮೇಲೆ ಎಲ್ಲರಿಗೂ ಮುಗಿಸಿ ಟಿಫನ್ ಮಾಡಿ ಮಂಟಪ ಹತ್ರ ಬಂದು ಕೂತ್ಕೊಂಡಿದ್ವಿ. ಬಿಕಾಸ್ ಪೇಮೆಂಟ್ ಕಲೆಕ್ಟ್ ಮಾಡ್ಕೊಬೇಕಲ್ವಾ. ಒನ್ಸ್ ನಾವು ಎಕ್ಸಿಟ್ ಆದಮೇಲೆ ಕೇಳಿದ್ರೆ ಬಾರ್ಗೇನ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಗೊತ್ತು ಯೂಶಲಿ ಮೇಕಪ್ ಆರ್ಟಿಸ್ಟ್ ಇದ್ದರೆ. ಅಲ್ಲಿಂದ ಅಕ್ಕ ಮನೆ ಹತ್ರನೇ ಇತ್ತು, ಹಾಗಾಗಿ ಅಕ್ಕ ಮನೆಗೆ ಡೈರೆಕ್ಟ್ ಹೋಗಿ ಚೆನ್ನಾಗಿ ನಿದ್ದೆ ಮಾಡಿ ಎದ್ಬಿಟ್ಟು ಕಿಚನ್ ಬಂದಿದ್ದೀನಿ. ಊಟ ಕೂಡ ಮಾಡಿದೆ. ಕಾಫಿ ಕುಡಿಬೇಕು ಅಂತ ಅನಿಸ್ತಿದ್ದು, ಬೆಳಗ್ಗೆಯಿಂದ ಕುಡ್ದಿರಲಿಲ್ಲ. ಸೊ ನೋಡಿ ನಮ್ಮ ಶಿರೀಶ್ ಏನು ಮಾಡ್ತಾಳೆ, ಬಿಸ್ಕೆಟ್ ಎತ್ಕೊತಾ ಇದ್ದಾಳೆ. ಫುಲ್ ಇವಾಗೂ ನನಗೆ ಬರ್ತಾನೆ ಇದೆ ನಿದ್ದೆ, ಹೇಳೋಕ್ಕಾಗಲ್ಲ. ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಾನು ಹಾಕ್ಲಿಸ್ತಾ ಇರ್ತೀನಿ ಅನಿಸುತ್ತೆ. ಅವಳು ಕೂಡ ನೋಡಿ ಇಮಿಟೇಟ್ ಮಾಡ್ತಾಳೆ ನಾವೇನು ಮಾಡ್ತೀವೋ ಅದನ್ನೇ. ಸೊ ಈಗ ಗೊತ್ತಲ್ಲ, ಮನೇಲಿದ್ರು ಎಲ್ಲಿದ್ರು ಏರ್ ಟೈಮ್ ಮಾಡ್ತೀನಿ ನಾನು. ಯೂಶ್ವಲಿ ಕಾಮನ್ ಥಿಂಗ್ಸ್ ಆಗಿಬಿಟ್ಟಿದೆ. ಯಾರು ಕ್ಯಾರಿ ಮಾಡ್ತಾರೆ ಎಲ್ಲರೂ ಹೇರ್ನ ಪೋನಿ ಹಾಕ್ಕೊಂಡು ಲೂಸ್ ಹೇರ್ ಬಿಟ್ಕೊಂಡು ಅಂತ ಅನಿಸ್ಬಿಟ್ಟು ಮೇಲ್ ಟೈಮ್ ಮಾಡಿಬಿಡ್ತೀನಿ. ನೀವು ನೋಡಿ ನನ್ನ ಮೇಲ್ ಕೂರಿಸು ವೀಡಿಯೋ ತೆಗಿತಾ ಇದೆಯಾ ಅಂದ್ಬಿಟ್ಟು ಹಿಂಸೆ ಕೊಡ್ತಾಯಿದ್ದು. ಸೊ ಓಕೆ ಕೂತ್ಕೋ ಇಲ್ಲೇ ಅಂದ್ಬಿಟ್ಟು ಸ್ವಲ್ಪ ಏನೋ ಹೇಳ್ತಾ ಇದೆ. ಸೊ ಆ ಬಿಟ್ವಿನಲ್ಲಿ ವೀಡಿಯೋ ಅಂದ್ಬಿಟ್ಟು ಫುಲ್ ನಗ್ತಾ ಇದ್ದೀವಿ ಅಷ್ಟೇ ನಾವು. ಅಲ್ಲಿ ಕೆಲಸ ಮುಗಿಸ್ಕೊಂಡು ಬಂದು ಮಲ್ಕೊಂಡ್ಬಿಟ್ಟಿದ್ದು ತಲೆನೋವು ಅಂತ. ಸೊ ಅದಾದಮೇಲೆ ಎದ್ದು ಊಟ ಮಾಡಿ ಈಗ ಜಸ್ಟ್ ಕಾಫಿ ಇಟ್ಟಿದ್ದೀವಿ. ಎನಿಥಿಂಗ್ ಎಲ್ಸ್ ನಾ? ನೋ, ಹಂಗೆಲ್ಲ ಮಾಡಬಾರ್ದು. ಹುಚ್ಚಿ ಅಂತಾರೆ ವೆಂಕಿ ಆಗೋದು. ಹೂ ಇಸ್ ದಿಸ್ ಹುಚ್ಚಿ ಅಂತ ಇಟ್ಟು ಮತ್ತೆ ಹೊರಗಡೆ ಹೋಗ್ಬೇಕು. ಸೊ ಅದನ್ನು ಕೂಡ ತೋರಿಸ್ತೀನಿ. ಇವಳನ್ನ ಕರ್ಕೊಂಡು ಹೋಗ್ತಾರ, ನಾವು ಕರ್ಕೊಂಡು ಹೋಗ್ತಾರೆ, ಕಾಚಿಕೆನ ಕರ್ಕೊಂಡು ಹೋಗ್ತೀರಾ. ಓಕೆ ಸಿ ನಾವು ಹೋಗ್ತಾ ಇದೀವಿ, ಬಟ್ ಶಿರೀಷ ಬರ್ತಾ ಇಲ್ಲ. ದಟ್ಸ್ ಇಟ್. ನನ್ನ ಕರ್ಕೊಂಡು ಹೋಗ್ತಾಳೆ, ಕಾಚಿಕೆ ಕರ್ಕೊಂಡು ಹೋಗ್ತಾಳೆ. ಕಾಚಿಕೆ ಸುಳ್ಳು ಹೇಳುತ್ತೆ, ಯಾಕಂದ್ರೆ ನನ್ಗೆ ಗೊತ್ತಿಲ್ಲ. ಕಾಚಿಕೆ ಸುಳ್ಳು ಹೇಳುತ್ತೆ, ನಂಗೆ ಗೊತ್ತಿಲ್ಲ. ನಾನು ನಿಮ್ಗೆ ಎಕ್ಸಾಪ್ಷನ್ ಕೊಡೋಣ ಅಂತ. ಏನ್ ಕೊಡೋಣ ಅಂತ? ಎಕ್ಸೈಸನ್. ಏನದು? ಸರ್ಪ್ರೈಸ್ ಕೊಡೋಣ. ಓ ಸರ್ಪ್ರೈಸ್. ಎಕ್ಸೈಟ್ಮೆಂಟಾ? ಎಕ್ಸೈಟ್ಮೆಂಟ್. ಓಕೆ, ನಾನೇ ಮರ್ತ್ಬಿಡ್ತೀನಿ ಹೇಳ್ಕೊಡ್ತಾ ಇದ್ರೆ. ದಟ್ಸ್ ಓಕೆ. ಹೋಗ್ತಾರಲ್ಲ ಬಾಚ್ಕೊಂಡು ರೆಡಿ ಆಗಬೇಕು. ಓಕೆ, ನಾನೇನು ಬರಬೇಕು ಅಂದರೆ ಓಕೆ ಹೋಗು. ಗೆಟ್ ಲಾಸ್ಟ್. ಕಾಫಿ ಕುಡಿದ್ಬಿಟ್ಟು ನಾವೆಲ್ಲರೂ ಆಟೋ ಬುಕ್ ಮಾಡಿ ಹೊರಟ್ವಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ ಮುಂದೆ, ಆಯಿತಾ?
ನಾವು ಬಂದಿರೋದು ಗಾಂಧಿ ಬಜಾರ್ಗೆ, ಬಿಕಾಸ್ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ಯೂಶಲಿ ನಿಮ್ಗೆ ಗೊತ್ತು ಯಾಕೆ ಬರ್ತೀವಿ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಲಕ್ಷ್ಮೀ ಹಬ್ಬದ ಹಿಂದಿನ ದಿನ ಬಂದಿದ್ದೆ, ಈ ವಿಡಿಯೋದಲ್ಲಿ ಗೌರಿ ಹಬ್ಬದ ಹಿಂದಿನ ದಿನ ಬಂದಿದ್ದೀನಿ. ಅಕ್ಕ ಸ್ವಲ್ಪ ರಿಟರ್ನ್ ಗಿಫ್ಟ್ ಅಂತೆಲ್ಲ ತೊಗೊಬೇಕಾಗಿತ್ತು ಪಿ ಜಿಗಳಿಗೆ ಅಂತ ಹೇಳಿದ್ರು, ಹಾಗಾಗಿ ಎಲ್ಲ ಹೊರಟ್ವಿ. ನೋಡಿ ನಾನು ವೀಡಿಯೋ ಕೊಟ್ಬಿಟ್ಟು ಕ್ಯಾಪ್ಚರ್ ಮಾಡಿದ್ದೀನಿ, ಹಿಂದೆಯಿಂದ ಹೇಗೆ ಕಾಣಿಸ್ತಾ ಇದೀವಿ ಅಕ್ಕ ನಾವು ಹೋಗ್ತಾ ಇರೋದು. ಚೆನ್ನಾಗಿದೆ ಅಲ್ವಾ ಒಂಥರ. ನನ್ಗೆ ಗಿಫ್ಟ್ ಮಾಡ್ತಿದ್ಯಾ? ಲಾಸ್ಟ್ ಟೈಮ್ ಇಯರಿಂಗ್ಸ್ ತೊಗೊಂಡಿದ್ವಿ ಅಲ್ವಾ, ಅದೇ ಶಾಪಲ್ಲಿ ಬಂದುಬಿಟ್ಟು ಮತ್ತೆ ಇಯರಿಂಗ್ಸ್ ತೊಗೊತಾ ಇದ್ದೀವಿ, ಅದೇ 100 ಪೀಸಸ್ ತೊಗೊತಾ ಇದ್ದೀವಿ. ಯಾವ ಫೋನ್ ಡಲ್ ಬರ್ತದ? ಅಲ್ಲಿಂದ ಹಾಗೆ ಮುಂದೆ ಬಂದು ಕಚೋರಿ ಶಾಪ್ ಸಿಕ್ತು. ಇದು ಸ್ವಲ್ಪ ಫೇಮಸ್ ಇದೆ ಅನಿಸುತ್ತೆ, ತುಂಬ ಕ್ರೌಡ್ ಇದ್ರು. ನಾವು ಹೋಗಿದ್ದು ಫಸ್ಟ್ ಟೈಮು. ಸೊ ನಾವು ಕೂಡ 4 ಕಚೋರಿ ಮೀನ್ಸ್ ಶಿರೀಷಾ, ನಾನು, ಅಕ್ಕ, ಲಿಖಿತ ಸೊ ತೊಗೊಂಡು ತಿಂತಾ ಇದ್ದೀವಿ. ಹಾಗೆ ಇಲ್ಲಿ ಸ್ವಲ್ಪ ಕ್ಲಿಪ್ ಹಾಕ್ತೀನಿ ನೋಡಿ, ನಮ್ಮ ಶಿರೀಷಿಂದ ಹಾಕಿದ್ರೆ ಸುಮ್ಮನೆ ನಾನು ಹಾಗೆ ಕಾಲು ಹಿಡಿದು ಬಿಟ್ಟು ಹಾಕಿರೋದಷ್ಟೇ, ಸೀರಿಯಸ್ ಅಲ್ಲ ಆಯಿತಾ. 2 ತಿಂತೆ ಚೈತ್ರ. ಹಾಗೆ ಮುಂದೆ ಹೋಗ್ತಾ ಒಂದು ಬ್ಯಾಂಗಲ್ ಸ್ಟೋರ್ ಸಿಕ್ತು. ಅಲ್ಲಿ ಬ್ಯಾಂಗಲ್ಸ್ ನಾನು ಅಕ್ಕ ನೋಡ್ತಾ ಇದ್ದೀವಿ ಯಾವ್ದು ಚೆನ್ನಾಗಿದೆ ಇಲ್ಲ ಅಂತ. ನಿಮ್ಗೆ ಗೊತ್ತು ಬ್ಯಾಂಗಲ್ಸ್ ಜೊತೆಗೆ ಗ್ಲಾಸಿನಲ್ಲೂ ತುಂಬಾ ವೆರೈಟಿ ಸಿಗುತ್ತೆ, ಅದ್ರ ಡಿಸೈನ್ಸ್ ನಾವು ಹುಡುಕಿ ತೊಗೊಬೇಕಾಗುತ್ತೆ. ಇಲ್ಲಿ ನನಗೂ ಕೂಡ ಕೊಡಿಸಿದ್ಲು ನಮ್ಮ ಅಕ್ಕ. ಜಾಸ್ತಿ ಟೈಮ್ ತೊಗೊಂಡು ನಾವು ಇದೇ ಬ್ಯಾಂಗಲ್ ಸ್ಟೋರಲ್ಲಿ. ನಮ್ದು ಇನ್ನೂ ಶಾಪಿಂಗ್ ಅಂತ ಹೇಳ್ಬೇಕಂದ್ರೆ ಬಟ್ಟೆದೆಲ್ಲ. ಸೊ ಅಲ್ಲಿ ಕೂಡ ತೊಗೊಳ್ಳೋ ಅಷ್ಟರಲ್ಲಿ ತುಂಬ ಲೇಟ್ ಆಯಿತು. ಬಟ್ಟೆ ತೊಗೊಂಡಿಲ್ಲ ಕಾವ್ಯ. ಯಾರು ಅವ್ರು? ಯಾರು? ನೀನೇ ತಾನೆ ಬಂದಿದ್ದು. ಏನ್ ಬೇಕು? ಏನ್ ಬೇಕಂತ? ಏನ್ ಬೇಕಂತ? ಏನ್ ಬೇಕು ಚಿನಿ? ಏನ್ ಬೇಕು ಹೇಳು? ಹೇಳು. ರೋಹಿತ್ ಮಾಮ ಕೊಡ್ಸುತ್ತಂತೆ. ಯಾರು ಕೊಡಿಸ್ಬೇಕು? ನೋವೇ ಬಾಯ್. ನಾವು ಮನೆ ಬಿಟ್ಟಿದ್ದು ಬಂದು 6 ಆಗಿತ್ತು. ಸೊ ನಿಮ್ಗೆ ಗೊತ್ತು ಶಾಪಿಂಗ್ ಅಂತ ಒಂದು ಬರ್ತೀವಿ ಅಂದರೆ ಅದು ಇದು ತೊಗೊಳೋದ್ರಲ್ಲಿ ಬ್ಯುಸಿ ಆಗಿಬಿಡ್ತೀವಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟಲ್ಲಿ 10 ಗಂಟೆ ಆಗಿತ್ತು. ಇನ್ನೊಂದು ಬಟ್ಟೆ ಶಾಪ್ ಬಂದಿದ್ವಿ, ಬಟ್ಟೆ ತೊಗೊಬೇಕಾಗಿತ್ತು. ಅಂದರೆ ನಿಮ್ಗೆ ಗೊತ್ತು ಗಾಂಧಿ ಬಜಾರಲ್ಲಿ ತುಂಬಾ ಹಾಕಿರ್ತಾರೆ ಆಫರ್ ಅಂತ, ಬಟ್ ಒಳಗಡೆ ಹೋದರೆ ಸೇಮ್ ರೇಟ್ ಇರುತ್ತೆ, ದೇರ್ ಇಸ್ ನೋ ಡಿಫ್ರೆನ್ಸ್. ಸೊ ಹಾಗಾಗಿ ಅಷ್ಟು ಶಾಪಿಂಗ್ ಕಡೆ ಹೋಗಿ ವಿಚಾರಿಸ್ಕೊಂಡು ತೊಗೊತಾ ಇರೋದು ನಾವಿಲ್ಲಿ. ಇಲ್ಲಿ ಒಂದು ಜೊತೆ ನಾವಿಲ್ಲಿ ತೊಗೊಂಡ್ವಿ, 1-2 ಜೊತೆ ಅನಿಸುತ್ತೆ. ಅದಾದಮೇಲೆ ಮುಂದೆ ಇನ್ನೊಂದು ಶಾಪ್ ಇತ್ತು ಒಳಗಡೆ ಥರ. ಸೊ ಹಸು ನೋಡಿ ಬೆಂಗಳೂರಲ್ಲಿ ಈ ಥರ ನೋಡೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಅದು ನಮ್ಮೂರ ಕಡೆ ಆದರೆ ಇದು ಕಾಮನ್ ಅಲ್ವಾ. ಹೊರಗಡೆ ಹೋಗಿದ ತಕ್ಷಣ ಈ ಬಟ್ಟೆ ಬಂದ್ಬಿಟ್ಟು ನಮ್ಮ ಅಕ್ಕ ನೋಡು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಲು. ಬಟ್ ನಾನು ಚೂಡಿದಾರ್ ಅಷ್ಟು ಹಾಕಿದ್ದಿಲ್ಲ, ಇದು ಲೆಂತ್ ಕೂಡ ಇತ್ತು, ನಂಗೆ ಇಷ್ಟ ಆಗ್ತಿಲ್ಲ ಹೇಳ್ಬೇಕಂದ್ರೆ. ಅಲ್ಲಿ ನಿಂತ್ಕೊಳ್ಳಿ ಹೋಗು. ಆಲ್ರೆಡಿ ಮಾಡಿಸ್ಬೋದು ಬಾರೆ. ಈ ಕಡೆ ಬಾ ಚಿನ್ನಿಕ್ಕಿತ ಒಬ್ಳೆ ಇಲ್ಲಿ ತಗೊಳ್ಳೆ. ಲೈಫಲ್ಲಿ ಇದು ಸೆಕೆಂಡ್ ಟೈಮ್ ನೀನು ತೊಗೊತಾ ಇರೋದು. ಫಸ್ಟ್ ಒನ್ ಹೊಲ್ಸಿರೋದಲ್ವಾ. ಯಾವ ಕಲರ್ ಬೇಕು? ಯಾವ ಕಲರ್ ಬೇಕು? ಬ್ಲೂ ತೊಗೊಂಡಿದ್ಯಾ? ಅಲ್ಲಿ ತೊಗೊಂಡಾದ್ಮೇಲೆ ಹಾಗೆ ಮುಂದೆ ಹೋಗಿ ಇನ್ನೊಂದು ಶಾಪಲ್ಲಿ ತೊಗೊತಾ ಇದ್ದೀನಿ. ಶಾಪ್ಗಳು ನೇಮ್ ಆಗ್ತಾಯಿಲ್ಲ, ನನಗೆ ನಿಜ ಗೊತ್ತಿಲ್ಲ, ಡೈರೆಕ್ಟ್ ಓಡೆ ಹೋಗಿ ಮಾಡ್ತಾ ಇರೋದಷ್ಟೇ. ಯಾವ ಪ್ಯಾಂಟ್ ಹೇಳು? ಬಾಗಿ ಪ್ಯಾಂಟ್ ಅಲ್ಲ, ಫಸ್ಟ್ ಹೇಳಿದೆ ಹೇಳು. ಬೋಗಿನಾ? ಬೋಗಿ ಪ್ಯಾಂಟ್ ಅಂತ ಇದ್ದಾವೆ. ತಗೋ. ಅದು ನನಗೆ ಆಗಲ್ಲ ಇದೆಲ್ಲ ಬ್ಯಾಕ್ ಸೈಡಲ್ಲಿ. ಬೈ ವಾಕ್. ಶಿರೀಶ್ ನೀನಿಗೆ ಬಂದ್ಬಿಡ್ತು. ಏನು ಮಾಡ್ತೀಯ ಅಡುಗೆ ಅದರಲ್ಲಿ? ಏನು ಮಾಡೋಣ ಅಂತ ಅನ್ಕೊಂಡಿದ್ಯಾ? ಅದನ್ನೇ ಹಾಕ್ಬಿಟ್ಟು ಅಡುಗೆ ಮಾಡ್ತೀಯಾ? ಅಷ್ಟುದ್ದ ಅಲ್ಲ ಅದು, ನೀನು ಚಿಕ್ಕ ಇರೋದು. ನನ್ನ ಕೈಗೆ ಹಾಕು ಒಂದು. ಯಾವುದು? ವಿಚ್ ಒನ್ ಇಸ್ ರೈಟ್ ಒನ್? ಯಾ ದಿಸ್ ವೇ. ಓ ಮೈ ಗಾಡ್, ಲುಕ್. ನೆಕ್ಸ್ಟ್ ಹಾಗೆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಇದ್ದರೆ ಸಾಂಗ್ಸ್ ಹಾಕ್ಬಿಟ್ಟಿದ್ದು. ಸೊ ಕಾಪಿ ರೈಟ್ಸ್ ಬರುತ್ತೆ ಅಂತ ನಾನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈ ಬ್ಯಾಗ್ ತುಂಬಾ ಇಷ್ಟ ಆಯಿತು, ಬಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಅಂತ ಅನಿಸ್ತು. ಅದಾದಮೇಲೆ ನಾವು ಮನೆ ಕಡೆ ಹೊರಟ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ನಿಮ್ಗೆ ಗೊತ್ತಲ್ಲ, ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.